ನಿಮ್ಮ ಜೀವನದ ಸಂಗಾತಿ ಯಾರು? ಅಪ್ಪ, ಅಮ್ಮ, ಹೆಂಡತಿ, ಗಂಡ, ಮಕ್ಕಳು, ಸ್ನೇಹಿತರೆ? ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜ ಸಂಗಾತಿ ನಿಮ್ಮ ಆತ್ಮ ಮತ್ತು ನಿಮ್ಮ ದೇಹ. ನಿಮ್ಮ ಆತ್ಮವು ಪರಮಾತ್ಮನೆಡೆಗೆ ಹೊರಟಾಗ ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ. ನಾವು ಕಟ್ಟಿಸಿದ ಮನೆಯಲ್ಲಿಯೇ ನಮಗೆ ಜಾಗವಿರುವುದಿಲ್ಲ. ಈ ದೇಹದಿಂದ ಆತ್ಮ ಬೇರ್ಪಟ್ಟ ನಂತರ ನಮ್ಮೊಡನಿರುವ ಸಂಬಂಧಿಕರು, ಸ್ನೇಹಿತರು, ಆಪ್ತರೂ ಕೂಡ ನಿನ್ನ ಹೆಸರಿಟ್ಟು ಕರೆಯುವುದಿಲ್ಲ. ಅಲ್ಲಿ ನಿನ್ನ ಹೆಸರು ಹೆಣವಾಗಿರುತ್ತದೆ. ಹೆಣವನ್ನು ಹೊರಗೆ ಮಲಗಿಸಿ ಎಂದು ಹೇಳುತ್ತಾರೆಯೇ ಹೊರತು ಪ್ರೀತಿಯ ಆತ್ಮೀಯ ಹೆಸರಿನಿಂದಲ್ಲ. ಈ ಜೀವ ಹೋದ ಮೇಲೆ ದೇಹ ಅಗ್ನಿ ಅಥವಾ ಮಣ್ಣು ಪಾಲು, ವಸ್ತ್ರಗಳೆಲ್ಲವೂ ಅಗಸನ ಪಾಲು, ಹೂತಿಟ್ಟ ಹಣ ಧರಣಿ ಪಾಲು, ಸ್ವತ್ತುಗಳೆಲ್ಲವೂ ಮುಂದೆ ಕೂತು ಅತ್ತವರ ಪಾಲು, ಮಗನು ಹಾಕುವ ಪಿಂಡ ಕಾಗೆಯ ಪಾಲು, ಅರಿಯದೆ ನನ್ನದು ಎಂದುಕೊಂಡ ಈ ಜೀವ ಯಮನ ಪಾಲು. ನೀನು ಮಾಡಿದ ದಾನ ಧರ್ಮ ಸೇವೆಗಳಷ್ಟೇ ನಿನ್ನ ಪಾಲು. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು, ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಯಾಕಿಷ್ಟು ಉರಿಯುತ್ತಾನೆ ಎಂದು. ಇಷ್ಟೇ ಮನುಷ್ಯನ ಜೀವನ. ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮವರೂ ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ. ಹೀಗಿದ್ದರೂ ಈ ಅಹಂಕಾರ ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಕೋಟಿ ಕೋಟಿ ಹಣವಿದ್ದರೂ ಬದುಕುಳಿಯುವುದು ಋಣ ಇದ್ದಷ್ಟು ಮಾತ್ರ. ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಇವೆಲ್ಲವೂ ಸಾವಿಗೊಂದು ಕಾರಣವಷ್ಟೇ. ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು. ಆದರೆ ಸ್ಮಶಾನದಲ್ಲಿ ಜೀವ ಕೊಟ್ಟೇ ಜಾಗ ತೆಗೆದುಕೊಳ್ಳಬೇಕು. ಇದು ಆ ಸೃಷ್ಟಿಕರ್ತನ ನಿಯಮ. ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಸತ್ತ ಮೇಲೆ ಬೆಂಕಿ ಇಡೋರಿಗಿಂತ ಸಾಯುವ ಮುಂಚೆ ಬೆಂಕಿ ಇಡೋರೇ ಜಾಸ್ತಿ. ಅವರು ನಾವು ನಂಬಿರುವ ನಂಬಿಕಸ್ಥರೇ ಆಗಿರುತ್ತಾರೆ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀ ಏನು ಎಂದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟಿದೆ ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು. ಆಗ ನಿನ್ನ ಬದುಕೆ ಧನ್ಯ. ಎಷ್ಟು ನಿಗ್ರಹವಾಗಿರುತ್ತೀವೋ ಅಷ್ಟೇ ಅಗ್ರಸ್ಥಾನ. ಎಷ್ಟು ಕಡಿಮೆ ಆಶಿಸುತ್ತೀವೋ ಅಷ್ಟು ಪ್ರಶಾಂತತೆ. ಇದೇ ಜೀವನದ ಸತ್ಯ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು, ಇವರು ನನ್ನವರು ಎಂಬ ನಂಬಿಕೆಯಲ್ಲಿ ನೋವಿನಲ್ಲಿ ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಪಾಠ ಕಲಿಸಲು ಮಾತ್ರ ಬರುತ್ತಾನೆ. ಎಲ್ಲ ಬಿರುಗಾಳಿಗಳು, ಎಲ್ಲ ವ್ಯಕ್ತಿಗಳು ಜೀವನವನ್ನು ಅಡ್ಡಿಪಡಿಸಲು ಮಾತ್ರ ಬರುವುದಿಲ್ಲ. ಕೆಲವು ನಮ್ಮ ಮಾರ್ಗಗಳನ್ನು ತೆರವುಗೊಳಿಸಲು ಬರಬಹುದು. ಕಾಯಬೇಕು ಅಷ್ಟೇ. ಜೀವನದಲ್ಲಿ ಯಾರ ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿಯೂ ತನ್ನ ತಾಯಿಯನ್ನು ಹೇಗೆ ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆಯೇ ನಾವು ಮಾಡುವ ಒಳ್ಳೆಯದು ಕೆಟ್ಟದು, ಪಾಪ ಪುಣ್ಯ, ಕರ್ಮಫಲಗಳು ಕೂಡ ನಮ್ಮನ್ನೇ ಹುಡುಕಿಕೊಂಡು ಬರುತ್ತವೆ. ಬೆಲೆ ಬಾಳುವ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ನೋಡಬಹುದು. ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಎಲ್ಲವನ್ನೂ ಕಳೆದುಕೊಂಡೆ ಎಂಬ ವಿಫಲ ಭಾವದಲ್ಲಿ ಬೇಸರವಾದಾಗ ನಿಮ್ಮ ಕೈ ಹಿಡಿಯುವುದು ನಿಮ್ಮ ತಾಳ್ಮೆ ಮತ್ತು ನಿಮ್ಮೊಳಗಿನ ನಂಬಿಕೆ ಮಾತ್ರ. ಒಂದು ಬಾರಿ ನಾರದರು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರು, ಸ್ವಾಮಿ, ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಆಸೆಗಳನ್ನು ಉಳಿಸಿಕೊಂಡು ಉಸಿರು ನಿಂತರೆ ಅದುವೇ ಮರಣ. ಉಸಿರು ಇದ್ದಾಗಲೇ ಆಸೆಗಳಿಂದ ಮುಕ್ತವಾದರೆ ಅದುವೇ ಮೋಕ್ಷ. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ನಮ್ಮ ಒಳಮನಸ್ಸು ಒಳ್ಳೆಯದಾಗಿದ್ದರೆ ನಾವು ಮಾಡುವ ಪ್ರತಿಯೊಂದು ಕೆಲಸ ನಮಗರಿವಿಲ್ಲದೆ ನ್ಯಾಯಯುತವಾಗಿ ಸಾಗುತ್ತದೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಮಾಡಿ, ಹಾಗೆ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.